ಅಕ್ಟೋಬರ್ 11ರಿಂದ 18ರವರೆಗಿನ ಕೆಲವು ಪ್ರಮುಖ ಪ್ರಚಲಿತ ಘಟನೆಗಳು. ಮೊದಲನೇದಾಗಿ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಇದು ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದರೆ 2025ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನದಂದ ಈ ಯೋಜನೆಯನ್ನು ನವೀಕರಣ ಮಾಡಲಾಗಿದೆ. ಈ ಯೋಜನೆಯ ಪೂರ್ಣ ರೂಪ ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ಸ್ಟೇಟ್ಸ್. ಟೆಲಿ ಮಾನಸಿಕ ಆರೋಗ್ಯ ಸಹಾಯ ಮತ್ತು ನೆಟ್ವರ್ಕಿಂಗ್ ರಾಜ್ಯಗಳಾದ್ಯಂತ ಎಂಬುದು ಇದರ ಪೂರ್ಣ ರೂಪವಾಗಿದೆ. ಇದನ್ನು ಜಾರಿಗೆ ತಂದ ಸಚಿವಾಲಯ ಯಾವುದಂತಂದ್ರೆ 2022ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಭಾರತದಾದ್ಯಂತ ಅಂದರೆ ಎಲ್ಲ ದೂರದ ಪ್ರದೇಶ ಜನರಿಗೆ 24x7 ಎಲ್ಲರಿಗೂ ಸಮಾನ ಮತ್ತು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಮಾನಸಿಕ ಆರೋಗ್ಯ ಚಿಕಿತ್ಸೆಯನ್ನು ಇಲ್ಲಿ ವೈದ್ಯರು ದೂರವಾಣಿಯ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇನ್ನು ನೆಕ್ಸ್ಟ್ ಸತ್ಯಮಂಗಳಂ ಹುಲಿ ಮೀಸಲು ಪ್ರದೇಶ. ಈ ಸತ್ಯಮಂಗಳಂ ಹುಲಿ ಮೀಸಲು ಪ್ರದೇಶ ಇರುವಂತಹ ಸ್ಥಳ ತಮಿಳುನಾಡಿನ ಇರೋಡ ಜಿಲ್ಲೆ. ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ ಈ ಸತ್ಯಮಂಗಳಂ ಹುಲಿ ಮೀಸಲು ಪ್ರದೇಶದ ನಿಷೇಧಿತ ವಲಯದೊಳಗಿರುವಂತಹ ಎಲ್ಲ ಅಕ್ರಮ ರೆಸಾರ್ಟ್ಗಳು ಮತ್ತು ಪ್ರವಾಸಿ ವಸತಿ ಗೃಹಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆದೇಶವನ್ನು ನೀಡಿದೆ. ಈ ಆದೇಶವನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ವಿಚಾರಣೆ ವೇಳೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ನೀಡಿದ್ದು, ಈ ಆದೇಶದ ಅನ್ವಯ 47 ಅಕ್ರಮ ರೆಸಾರ್ಟ್ಗಳು ಮತ್ತು ಖಾಸಗಿ ವಸತಿ ಗೃಹಗಳ ಕಾರ್ಯನಿರ್ವಹಣೆಯನ್ನು ಆರೋಪಿಸಿ ಅವುಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಇನ್ನು ನೆಕ್ಸ್ಟ್ ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯ. ಈ ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯ ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಅರೇನಿಯಸ್ ನಾಕ್ಸ್ ಎಂಬ ಹೊಸ ಜೇಡ ಪ್ರಭೇದವನ್ನು ಪತ್ತೆ ಹಚ್ಚಲಾಗಿದೆ. ಇನ್ನು ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ. ಈ ಯೋಜನೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪರಿಸರ ಅನುಮತಿಯನ್ನು ಶಿಫಾರಸು ಮಾಡೈತಿ. ಈ ಯೋಜನೆಯು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಚೀನಾಬ್ ನದಿಯ ಮೇಲೆ ನಿರ್ಮಿಸಲಾಗುತ್ತಿದೆ. ಈ ಯೋಜನೆಯ ಅಂದಾಜು ವೆಚ್ಚ 31,380 ಕೋಟಿ ರೂಪಾಯಿಗಳಾಗಿದೆ. ಇದು ಭಾರತದಲ್ಲಿನ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದಾಗಲಿದೆ. ಈ ಯೋಜನೆಯ ನಿರ್ಮಾಣವನ್ನು ರಾಷ್ಟ್ರೀಯ ಜಲವಿದ್ಯುತ್ ನಿಗಮ ಲಿಮಿಟೆಡ್ ನಿರ್ವಹಿಸಲಿದೆ. ಇದರ ವಿಶೇಷತೆ ಏನಂತಂದರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿನ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆ ಮತ್ತು ಉತ್ತರ ಭಾರತದ ಅತಿ ದೊಡ್ಡ ಯೋಜನೆಗಳಲ್ಲಿ ಈ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ ಒಂದಾಗಲಿದೆ. ಇನ್ನು ನೆಕ್ಸ್ಟ್ ಪಲಮೌ ಹುಲಿ ಅಭಯಾರಣ್ಯ. ಈ ಪಲಮೌ ಹುಲಿ ಅಭಯಾರಣ್ಯ ಇರುವಂತಹ ರಾಜ್ಯ ಜಾರ್ಖಂಡ್. ಈ ಅಭಯಾರಣ್ಯ ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗೈತಿ. ಈ ಪಲಮೌ ಹುಲಿ ಅಭಯಾರಣ್ಯದ ಮತ್ತೊಂದು ವಿಶೇಷತೆ ಏನಂತಂದ್ರೆ ಪಗ್ಮಾರ್ಕ್ ಅಂದರೆ ಹುಲಿಗಳ ಹೆಜ್ಜೆ ಗುರುತುಗಳ ಮೇಲೆ ಎಣಿಕೆ ವಿಧಾನವನ್ನು ಬಳಸಿಕೊಂಡು ಹುಲಿ ಗಣತಿಯನ್ನು ನಡೆಸಿದ ವಿಶ್ವದ ಮೊದಲ ಅಭಯಾರಣ್ಯ ಎಂಬ ಹೆಗ್ಗಳಿಕೆಯನ್ನು ಈ ಪಲಮೌ ಹುಲಿ ಅಭಯಾರಣ್ಯ ಪಡೆದುಕೊಂಡಿದೆ. ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಈ ಪಲಮೌ ಹುಲಿ ಅಭಯಾರಣ್ಯದ ಸುತ್ತಮುತ್ತಲಿನ ಹಳ್ಳಿಗ ಬೇಟೆಗಾರರು ವನ್ಯಜೀವಿ ವಾರದ ಆಚರಣೆ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ತಮ್ಮ ಬೇಟೆಯ ಶಸ್ತ್ರಾಸ್ತ್ರಗಳಾದ ಬಂದೂಕುಗಳು ಮತ್ತು ಬಲೆಗಳನ್ನು ಅಲ್ಲಿನ ಸರ್ಕಾರಕ್ಕೆ ಶರಣಾಗತಿ ಮಾಡಿದ್ದಾರೆ. ಆದ್ದರಿಂದ ಈ ಪಲಮೌ ಹುಲಿ ಅಭಯಾರಣ್ಯ ಇತ್ತೀಚೆಗೆ ಪ್ರಚಲಿತದಲ್ಲಿದೆ. ಇನ್ನು ನೆಕ್ಸ್ಟ್ ಚೌನಾಬುಕುಚುಲು ಆರ್ಯರಕ್ತ. ಇದು ಒಂದು ಬೆಗೋನಿಯಾ ಕುಲಕ್ಕೆ ಸೇರಿದ ಹೊಸ ಸಸ್ಯ ಪ್ರಭೇದವಾಗೈತಿ. ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಈ ಹೆಸರಿಡಲು ಪ್ರಮುಖ ಕಾರಣ ಅಂತಂತಂದ್ರೆ ಉಪಮುಖ್ಯಮಂತ್ರಿ ಚೌನಾ ಮೇನ್ ಅವರ ಗೌರವಾರ್ಥವಾಗಿ ಚೌನಾಬುಕುಚುಲು ಆರ್ಯರಕ್ತ ಅಂತ ಹೇಳಿ ಹೆಸರಿಸಲಾಗೈತಿ. ಇದರ ಅರ್ಥ ಉದಾತ್ತ ಕೆಂಪು. ಈ ಆವಿಷ್ಕಾರ ಅರುಣಾಚಲ ಪ್ರದೇಶದ ಶ್ರೀಮಂತ ಸಸ್ಯ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಇನ್ನು ನೆಕ್ಸ್ಟ್ ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿ. ಈ ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಮತ್ತು ವಿಶ್ವ ಸಂರಕ್ಷಿತ ಪ್ರದೇಶಗಳ ಆಯೋಗ ಜಂಟಿಯಾಗಿ ನೀಡುತ್ತದೆ. ಈ ಪ್ರಶಸ್ತಿಯನ್ನು ನೀಡುವ ಮುಖ್ಯ ಉದ್ದೇಶ ಏನಂತಂದ್ರೆ ರಾಷ್ಟ್ರೀಯ ಉದ್ಯಾನ ಮತ್ತು ಸಂರಕ್ಷಿತ ಪ್ರದೇಶಗಳ ಸುಸ್ಥಿರತೆಯಲ್ಲಿನ ನಾವೀನ್ಯತೆಗಾಗಿ ಈ ಪ್ರಶಸ್ತಿಯನ್ನು ನೀಡುತ್ತಾರೆ. ಈ ವರ್ಷದ ಪ್ರಶಸ್ತಿಯನ್ನು ಪಡೆದವರು ಸೋನಾಲಿ ಘೋಷ್.
ಇವರು ಭಾರತದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಮತ್ತು ಹುಲಿ ಮೀಸಲು ಪ್ರದೇಶದ ನಿರ್ದೇಶಕರಾಗಿದ್ದಾರೆ. ಸೊನಾಲಿ ಘೋಷ್ ಅವರು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ನಿರ್ವಹಣೆ ಮತ್ತು ಸುಸ್ಥಿರತೆಯಲ್ಲಿನ ಅವರ ಅತ್ಯುತ್ತಮ ಕೆಲಸಕ್ಕಾಗಿ ಈ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ನೆಕ್ಸ್ಟ್ ನ್ಯಾಟೋ ಸ್ಟೆಡ್ಫಾಸ್ಟ್ ನೂನ್ ವಾರ್ಷಿಕ ಪರಮಾಣು ನಿರೋಧಕ ವ್ಯಾಯಾಮ. ಈ ಸ್ಟೆಡ್ಫಾಸ್ಟ್ ನೂನ್ ಎಂಬುದು ನ್ಯಾಟೋ ವಾರ್ಷಿಕವಾಗಿ ನಡೆಸುವಂಥ ಒಂದು ಅಭ್ಯಾಸವಾಗೈತಿ. ಈ ವರ್ಷದ 2025ರ ಆತಿಥೇಯ ದೇಶ ಯಾವುದಂತಂದ್ರೆ ನೆದರ್ಲ್ಯಾಂಡ್ಸ್ ದೇಶ. ಈ ಪರಮಾಣು ನಿರೋಧಕ ವ್ಯಾಯಾಮದ ಮುಖ್ಯ ಉದ್ದೇಶ ಏನಂತಂದ್ರೆ ನ್ಯಾಟೋದ ಪರಮಾಣು ನಿರೋಧಕ ಸಿದ್ಧತೆಯನ್ನು ಪರೀಕ್ಷಿಸುವುದು ಮತ್ತು ಅದನ್ನು ಕಾಯ್ದುಕೊಳ್ಳುವುದು ಈ ವ್ಯಾಯಾಮದ ಪ್ರಮುಖ ಉದ್ದೇಶವಾಗೈತಿ. ಇನ್ನು ನೆಕ್ಸ್ಟ್ ಕ್ಯಾಂಪಿ ಪ್ಲೆಗ್ರೆ ಜ್ವಾಲಾಮುಖಿ ಪ್ರದೇಶ. ಇದು ಒಂದು ಇಟಲಿಯ ನೇಪಲ್ಸ್ ಕೊಲ್ಲಿಯಲ್ಲಿರುವ ಒಂದು ಸಕ್ರಿಯ ಜ್ವಾಲಾಮುಖಿ ಪ್ರದೇಶವಾಗೈತಿ. ಇದನ್ನು ಪ್ಲೆಗ್ರಿಯನ್ ಪಿಲ್ಸ್ ಎಂದು ಕೂಡ ಕರೆಯಲಾಗ್ತೈತಿ. ಇತ್ತೀಚೆಗೆ ಈ ಜ್ವಾಲಾಮುಖಿ ಪ್ರದೇಶ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಈ ಪ್ರದೇಶದಲ್ಲಿ ಕೃತಕ ಬುದ್ಧಿಮತ್ತೆ ಮಾದರಿಯನ್ನು ಬಳಸಿಕೊಂಡು ಹೊಸ ಭೂವೈಜ್ಞಾನಿಕ ರಚನೆಯನ್ನು ಕಂಡುಹಿಡಿಯಲಾಗೈತಿ. ಅವುಗಳಲ್ಲಿ ಪ್ರಮುಖವಾದದ್ದು ರಿಂಗ್ ಪಾಲ್ಟ್. ಇನ್ನು ಅಸ್ಟ್ರಾ ಮಾರ್ಕ್ II ಕ್ಷಿಪಣಿ. ಇದು DRDO ಅಭಿವೃದ್ಧಿಪಡಿಸಿದ ಬಿಯಾಂಡ್ ವಿಜುವಲ್ ರೇಂಜ್ ವರ್ಗದ ಗಾಳಿಯಿಂದ ಗಾಳಿಗೆ ಚಿಮ್ಮುವಂಥ ಒಂದು ಕ್ಷಿಪಣಿಯಾಗಿದೆ. ಇದರ ವ್ಯಾಪ್ತಿ 200 ಕಿಲೋಮೀಟರ್ಗೂ ಹೆಚ್ಚು. ಇತ್ತೀಚೆಗೆ DRDO ಸಂಸ್ಥೆಯು ಅಸ್ಟ್ರಾ ಮಾರ್ಕ್ II ಎಂಬ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ವ್ಯಾಪ್ತಿಯನ್ನು ಹೆಚ್ಚಿಸುವ ಯೋಜನೆಯನ್ನು ಪ್ರಕಟ ಮಾಡಿದೆ. ಇನ್ನು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಬಿಡುಗಡೆಯಾಗಿದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ವೀಸಾ ರಹಿತ ಚಲನೆಯ ಆಧಾರದ ಮೇಲೆ ವಿಶ್ವದ ಎಲ್ಲ 199 ಪಾಸ್ಪೋರ್ಟ್ಗಳನ್ನು ಶ್ರೇಣೀಕರಿಸುತ್ತದೆ. ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಸಿಂಗಾಪುರ್. ಈ ದೇಶದ ಪಾಸ್ಪೋರ್ಟ್ ಹೊಂದಿರುವವರು 193 ದೇಶಗಳಿಗೆ ವೀಸಾ ರಹಿತ ಪ್ರವೇಶವನ್ನು ಹೊಂದಿದ್ದಾರೆ. ಇನ್ನು ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಪಾಸ್ಪೋರ್ಟ್ ಸ್ಥಿತಿ 85ನೇ ಸ್ಥಾನವನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ ಇಂಡಿಯನ್ ರೋಲರ್ ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ನವೀಕರಿಸಿದ ಅಳಿವಿನಂಚಿನಲ್ಲಿರುವ ಜೀವಿಗಳ ಪಟ್ಟಿಗೆ ಈ ನೀಲಕಂಠ ಪಕ್ಷಿಯನ್ನು ಸೇರ್ಪಡಿಸಲಾಗಿದೆ. ಈ ನೀಲಕಂಠ ಪಕ್ಷಿಯನ್ನು ಕರ್ನಾಟಕ ರಾಜ್ಯ 2003ರಲ್ಲಿ ರಾಜ್ಯ ಪಕ್ಷಿ ಅಂಥೇಳಿ ಘೋಷಣೆ ಮಾಡಿತ್ತು. ಹಾಗೂ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪಟ್ಟಿ 2ರ ಅಡಿಯಲ್ಲಿ ಈ ಪಕ್ಷಿ ಕಾನೂನು ರಕ್ಷಣೆಯನ್ನು ಹೊಂದಿದೆ. ಅಲ್ಲದೆ ಕರ್ನಾಟಕ ರಾಜ್ಯವಲ್ಲದೆ ಒಡಿಶಾ ಮತ್ತು ತೆಲಂಗಾಣ ರಾಜ್ಯವು ಕೂಡ ಈ ನೀಲಕಂಠ ಪಕ್ಷಿಯನ್ನು ರಾಜ್ಯ ಪಕ್ಷಿಯಾಗಿ ಸಂಕೇತವನ್ನು ಹೊಂದಿದೆ. ಇನ್ನು ನೀರಿ ಸಂಸ್ಥೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ. ಈ ಸಂಸ್ಥೆ ಇರುವಂತಹ ಸ್ಥಳ ನಾಗ್ಪುರ. ಈ ಸಂಸ್ಥೆಯು ಸುಸ್ಥಿರ ಅಭಿವೃದ್ಧಿ ಮತ್ತು ಮಾಲಿನ್ಯ ನಿಯಂತ್ರಣವನ್ನು ಉತ್ತೇಜಿಸಲು ಪರಿಸರ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ನೀರಿ ಸಂಸ್ಥೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ನೀರಿ ಸಂಸ್ಥೆ ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಈ ನೀರಿ ಸಂಸ್ಥೆ ಅನುಮೋದಿಸಿದ ಹಸಿರು ಪಟಾಕಿಗಳನ್ನು ಸೀಮಿತವಾಗಿ ಬಳಕೆ ಮಾಡಬಹುದು ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಈ ನೀರಿ ಸಂಸ್ಥೆಗೆ 5 ಪ್ರಯೋಗಾಲಯಗಳಿವೆ. ಅವು ಇರುವಂತಹ ಸ್ಥಳಗಳು ಚೆನ್ನೈ, ದೆಹಲಿ, ಹೈದರಾಬಾದ್, ಕಲ್ಕತ್ತಾ ಮತ್ತು ಮುಂಬೈ. ಇನ್ನು ಸಮುದ್ರ ಶಕ್ತಿ 2025 ಎಕ್ಸಸೈಸ್. ಇದು ಭಾರತೀಯ ನೌಕಾಪಡೆ ಆಯೋಜಿಸಿದಂತಹ 5ನೇ ಆವೃತ್ತಿಯ ವ್ಯಾಯಾಮವಾಗೈತಿ. ಈ ವ್ಯಾಯಾಮ ನಡೆಯುವಂತಹ ಸ್ಥಳ ವಿಶಾಖಪಟ್ಟಣ ಮತ್ತು ಸಮುದ್ರ ಶಕ್ತಿ ಎಕ್ಸಸೈಸ್ನಲ್ಲಿ ಭಾಗವಹಿಸುತ್ತಿರುವಂತಹ ದೇಶಗಳು ಭಾರತ ಮತ್ತು ಇಂಡೋನೇಷ್ಯಾ. ಈ ಎಕ್ಸಸೈಸ್ನ ಪ್ರಮುಖ ಗುರಿ ಏನಂತಂದ್ರೆ ಪರಸ್ಪರ ಕಾರ್ಯಸಾಧ್ಯತೆಗಳನ್ನು ಹೆಚ್ಚಿಗೆ ಮಾಡುವುದು, ಪರಸ್ಪರ ತಿಳುವಳಿಕೆಯನ್ನು ಬಲಪಡಿಸುವುದು, ಅತ್ಯುತ್ತಮ ನೌಕಾ ಅಭ್ಯಾಸಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದು ಈ ಸಮುದ್ರ ಶಕ್ತಿ ವ್ಯಾಯಾಮದ ಪ್ರಮುಖ ಗುರಿಗಳಾಗಿವೆ. ಇನ್ನು ಟಪ್ತಾನ್ ಜ್ವಾಲಾಮುಖಿ. ಈ ಟಪ್ತಾನ್ ಜ್ವಾಲಾಮುಖಿ ಪ್ರದೇಶ ಇರುವಂಥ ಸ್ಥಳ ಆಗ್ನೇಯ ಇರಾನ್. ಈ ಆಗ್ನೇಯ ಇರಾನ್ನಲ್ಲಿ ಪಾಕಿಸ್ತಾನ್ ಗಡಿಯಿಂದ ಸುಮಾರು 56 ಕಿಲೋಮೀಟರ್ ದೂರದಲ್ಲಿ ಈ ಟಪ್ತಾನ್ ಜ್ವಾಲಾಮುಖಿ ಪ್ರದೇಶಗಳು ಕಂಡುಬರುತ್ತದೆ.
ಈ ಟಪ್ತಾನ್ ಜ್ವಾಲಾಮುಖಿಯು ಒಂದು ಅರೆ ಸಕ್ರಿಯ ಜ್ವಾಲಾಮುಖಿಯಾಗೈತಿ. ಈ ಜ್ವಾಲಾಮುಖಿಯು 700,000 ವರ್ಷಗಳ ನಂತರ ಮತ್ತೆ ಸ್ಫೋಟಗೊಳ್ಳುವ ಲಕ್ಷಣಗಳು ಕಂಡು ಬರುತ್ತಿವೆ ಅಂಥೇಳಿ ಇತ್ತೀಚೆಗೆ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಇನ್ನು ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಜಿಯೋಸ್ಪ್ಯಾಟಿಯಲ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಫಾರ್ ಏಷ್ಯಾ ಆ್ಯಂಡ್ ದ ಪೆಸಿಫಿಕ್ UNGGIMAP ವಿಶ್ವಸಂಸ್ಥೆಯ ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ ಜಾಗತಿಕ ಭೂಗೋಳ ಮಾಹಿತಿ ನಿರ್ವಹಣೆಯ ಪ್ರಾದೇಶಿಕ ಸಮಿತಿ. ಈ ಸಮಿತಿ ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಇತ್ತೀಚೆಗೆ ವಿಶ್ವಸಂಸ್ಥೆಯು ಭಾರತ ದೇಶವನ್ನು 2025ರಿಂದ 2028ರವರೆಗೆ 3 ವರ್ಷದ ಅವಧಿಗೆ ವಿಶ್ವಸಂಸ್ಥೆಯು ಈ ಜಾಗತಿಕ ಭೂಗೋಳ ಪ್ರಾದೇಶಿಕ ಸಮಿತಿಯ ಸಹ ಅಧ್ಯಕ್ಷರಾಗಿ ಭಾರತ ದೇಶವನ್ನು ಆಯ್ಕೆ ಮಾಡಿದೆ. ಇನ್ನು ನೆಕ್ಸ್ಟ್ ಆಧಾರ್ ಸೀತಾ ಯೋಜನೆ. ಆಧಾರ್ ಜೊತೆ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸಂಘಕ್ಕಾಗಿ ಯೋಜನೆ. ಸ್ಕೀಮ್ ಫಾರ್ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಲಯನ್ಸ್ ವಿತ್ ಆಧಾರ್. ಈ ಯೋಜನೆಯನ್ನು ಪ್ರಾರಂಭಿಸಿದವರು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಉದಯ್. ಈ ಆಧಾರ್ ಸೀತಾ ಯೋಜನೆಯ ಪ್ರಮುಖ ಗುರಿ ಏನಂತಂದ್ರೆ ಭಾರತದ ಡಿಜಿಟಲ್ ಗುರುತಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಹಾಗೂ ಡೀಪ್ ಫೇಕ್ಗಳು, ವಂಚನೆಗಳು, ಪ್ರಸ್ತುತ ಆಗುತ್ತಿರುವಂಥ ಸೈಬರ್ ದಾಳಿಗಳು, ಭದ್ರತಾ ಬೆದರಿಕೆಗಳನ್ನು ಕಡಿಮೆ ಮಾಡುವುದು, ಅವುಗಳನ್ನು ನಿಭಾಯಿಸಲು ಈ ಆಧಾರ್ ಸೀತಾ ಯೋಜನೆಯು ಸಹಾಯಕವಾಗಲಿದೆ.